ಆಗಿದೆ. ಆರಂಭಿಕ ಅಬ್ಬರವನ್ನು ನೋಡ್ತಾ ಇದ್ವಿ, ಆದ್ರೆ ದೀರ್ಘಾವಧಿಯ ಆತಂಕ ಕಾಡ್ತಾ ಇದೆ. ಈ ಬಾರಿ ಮುಂಗಾರು ಮಳೆ ಕೊರತೆಯ ಮುನ್ಸೂಚನೆ ಕಾಣ್ತಾ ಇದೆ. ಈ ವರ್ಷ ವಾಡಿಕೆಗಿಂತ ಕಡಿಮೆ ಮಳೆಯ ಆತಂಕ ಶುರುವಾಗಿದೆ. ಎಲ್ ನಿನೋ ಪ್ರಭಾವದಿಂದ ಮುಂಗಾರು ದುರ್ಬಲಗೊಂಡಿದೆ. ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಆರಂಭಿಕ ಅಬ್ಬರವನ್ನ ನೋಡಿದ್ವಿ. ಮಳೆ ತೀವ್ರಗೊಂಡಿದೆ, ಹಳ್ಳಕೊಳ್ಳ ತುಂಬಿ ಹರಿಯುತ್ತೆ, ಈ ತರದೆಲ್ಲ ಎಕ್ಸ್ಪೆಕ್ಟೇಷನ್ ಪ್ರತಿ ಮುಂಗಾರು ಬಂದಂತ ಸಂದರ್ಭದಲ್ಲಿ ಇದ್ದೇ ಇರುತ್ತೆ, ಇಲ್ಲ ಅಂತಲ್ಲ. ಬಟ್ ಈ ಸತಿ ಮುಂಗಾರು ಕ್ಷೀಣಗೊಂಡಿದೆ, ದುರ್ಬಲಗೊಳ್ತಾ ಇದೆ. ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಮಳೆಯ ಅಭಾವ ಕಾಡ್ತಾ ಇದೆ. ಅಂದ್ರೆ ಮುಂಗಾರು ಮಂಕಾಗ್ಬಿಟ್ಟಿದೆ. ಬಿತ್ತನೆಗೆ ರೆಡಿ ಆಗಿದ್ರು ರೈತರು, ಆದ್ರೆ ಅವರಿಗೆ ಬಿಗ್ ಶಾಕ್ ಎದುರಾಗಿದೆ. ವಾಡಿಕೆಗಿಂತ ಈ ಬಾರಿ ಮುಂಗಾರು ಕ್ಷೀಣಗೊಂಡಿದೆ. ಜೂನ್ ಜುಲೈ ತಿಂಗಳಲ್ಲಿ ಮಳೆ ಕೊರತೆ ಆದ್ರೆ ಬಿತ್ತನೆ ಮಾಡಕ್ಕಾಗಲ್ಲ, ಕೃಷಿ ಚಟುವಟಿಕೆಗಳಿಗೆ ಹಿನ್ನಡೆ ಆಗುತ್ತೆ. ವಾರ ಕಳಿತು ಮುಂಗಾರು ಆರಂಭ ಆಗಿ ಮಳೆ ಸರಿಯಾಗಿ ಟೇಕ್ ಆಫ್ ಆಗಿಲ್ಲ. ಆಗೊಮ್ಮೆ ಈಗೊಮ್ಮೆ ತುಂತುರು ಮಳೆ ಅಲ್ಲಲ್ಲಿ ಬೀಳ್ತಾ ಇದೆ. ಅದರಿಂದ ಬಿತ್ತನೆ ಕಾರ್ಯ ಏನು ಚುರುಕು ಪಡ್ಕೊಳ್ಳಲ್ಲ. ರೈತರಿಗೆ ಇದಕ್ಕಿಂತ ಜಾಸ್ತಿ ಮಳೆ ಬೇಕು ಮುಂಗಾರು ಆರಂಭದ ಸಂದರ್ಭದಲ್ಲೇ. ಮತ್ತೆ ವಾಡಿಕೆಯಂತೆ ನಾವು ನೋಡ್ದಂಗೆ ಕರಾವಳಿ, ಕೊಡಗು, ಮಲೆನಾಡು ಭಾಗದಲ್ಲಿ ಈ ಮುಂಗಾರು ಮಳೆಯ ಅಬ್ಬರ ತುಸು ಜೋರಾಗೇ ಇರುತ್ತೆ. ಜಾಸ್ತಿ ಪ್ರಮಾಣದಲ್ಲಿ ಈ ಭಾಗದಲ್ಲೆಲ್ಲ ಮಳೆ ಬೀಳುತ್ತೆ. ಬಟ್ ಈ ಭಾಗಗಳಲ್ಲೂ ಅಂದ್ರೆ ಕರಾವಳಿ, ಕೊಡಗು, ಮಲೆನಾಡು ಭಾಗಗಳಲ್ಲೂ ಕೂಡ ಈಗ ಹೇಳ್ಕೊಳ್ಳುವಂತ ಮಳೆ ಬರ್ತಾ ಇಲ್ಲ. ಮುಂಗಾರು ಮಳೆ ಈಗ ರೈತರಿಗೂ ಕೂಡ ಬಿಗ್ ಶಾಕ್ ಅನ್ನ ಕೊಟ್ಟಿದೆ ಈ ಬಾರಿ. ಹಂಗಾಗಿ ವಾಡಿಕೆಗಿಂತ ಕಡಿಮೆ ಪ್ರಮಾಣದಲ್ಲಿ ಮಳೆ ಆದ್ರೆ ದೀರ್ಘಾವಧಿಯ ಎಫೆಕ್ಟ್ ಅನ್ನ ನಾವು ಅನುಭವಿಸಬೇಕಾಗುತ್ತೆ ಅಂತ ಹೇಳಿ ಲೆಕ್ಕಾಚಾರಗಳು ಅಥವಾ ಚರ್ಚೆಗಳು ಆರಂಭ ಆಗಿದೆ. ಇದರ ನೇರ ಎಫೆಕ್ಟ್ ಬೀಳೋದು ಎಲ್ಲಿಗೆ ಅಂದ್ರೆ ಅಂತರ್ಜಲಕ್ಕೆ. ಈ ಬಾವಿ, ಬೋರ್ವೆಲ್ಗಳು ಬರಿದಾಗ್ತಾ ಹೋಗ್ತವೆ. ಕರಾವಳಿ ಭಾಗಕ್ಕೆ ಹೋಗೋಣ. ಕರಾವಳಿಯಲ್ಲಿ ಮುಂಗಾರು ಮಳೆಯ ಕೊರತೆ ಕಾಡ್ತಾ ಇದೆ. ನಿರೀಕ್ಷಿತ ಮಳೆ ಇಲ್ಲದೆ ಕೃಷಿ ಚಟುವಟಿಕೆಗಳಿಗೆ ತೊಡಕು ಉಂಟಾಗಿದೆ. ನಾಡದೋಣಿ ಮೀನುಗಾರರು ಕೂಡ ಮಳೆಯ ಅಭಾವವನ್ನ ಎದುರಿಸ್ತಾ ಇದ್ದಾರೆ. ಕೊರತೆಯಾಗಿದೆ ಅಂದ್ರೆ ಈ ಸಂದರ್ಭದಲ್ಲಿ ಆಳ ಸಮುದ್ರಕ್ಕೆ ಹೋಗಬೇಡಿ, ಮೀನುಗಾರಿಕೆಗೆ ಬಿರುಗಾಳಿ ಸಹಿತ ಮಳೆ ಬರುತ್ತೆ, ಇಂಥದ್ದೆಲ್ಲ ಎಚ್ಚರಿಕೆಗಳು ಬರ್ತವೆ. ಆದ್ರೆ ಸಾಮಾನ್ಯವಾಗಿ ಜೂನ್ 10ರ ಒಳಗೆ ಒಂದು ತೂಫಾನ್ ಸೃಷ್ಟಿ ಆಗ್ತಾ ಇತ್ತಲ್ಲ, ಅದು ಸಮುದ್ರದಲ್ಲಿ ಈಗ ಕಾಣ್ತಾ ಇಲ್ಲ. ಇನ್ನೂ ಕೂಡ ಸಮುದ್ರದ ನೀರಿನ ಬಣ್ಣ ಬದಲಾಗಿಲ್ಲ. ಪಶ್ಚಿಮ ಘಟ್ಟದಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆ ಸುರಿತಾ ಇಲ್ಲ. ಹೀಗಾಗಿ ನಿರೀಕ್ಷೆಯಷ್ಟು ಸಮುದ್ರಕ್ಕೆ ನದಿ ನೀರು ಸೇರ್ತಾ ಇಲ್ಲ. ಮೀನುಗಳ ಸಂತಾನೋತ್ಪತ್ತಿಯೂ ಕೂಡ ಕಡಿಮೆ ಆಗುವಂತ ಭೀತಿ. ಅಂದ್ರೆ ಇದೆಲ್ಲ ಇಂಟರ್ ಕನೆಕ್ಟೆಡ್ ಆಗಿರುತ್ತೆ, ಒಂಥರ ಚೈನ್ ಲಿಂಕ್ ಸಿಸ್ಟಮ್ ಅಂತಾರಲ್ಲ ಹಂಗೆ. ಈಗ ಮೀನುಗಾರಿಕೆಗೂ ಕೂಡ ತೊಡಕಾಗುತ್ತೆ. ಕಳೆದ ವರ್ಷ ಮೇ 15ರ ಒಳಗೆ ಉತ್ತಮ ಮಳೆ ಆಲ್ರೆಡಿ ಶುರು ಆಗಿತ್ತು. ಬಟ್ ಈ ಸತಿ ಆರಂಭದಲ್ಲೇ ಈಗ ಮುಂಗಾರು ಮಳೆ ಕೈ ಕೊಡ್ತಿರೋದ್ರಿಂದ ಸಹಜವಾಗಿ ಮೀನುಗಾರಿಗೂ ಇದ್ರ ಎಫೆಕ್ಟ್ ತಟ್ಟುತ್ತೆ, ರೈತರಿಗೂ ಆಲ್ರೆಡಿ ಎಫೆಕ್ಟ್ ತಟ್ತಾ ಇದೆ. ಇನ್ನು ಅಂತರ್ಜಲದ ಬಗ್ಗೆನೂ ಕೂಡ ಈಗ ಕಳವಳ ವ್ಯಕ್ತವಾಗ್ತಾ ಇದೆ. ಕರಾವಳಿ ಭಾಗದಲ್ಲೂ ಕೂಡ ಮಳೆಯ ಕೊರತೆ ಅಥವಾ ಅಭಾವ ಅನ್ನೋದು ಕಾಡ್ತಾ ಇದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಕರಾವಳಿ ಭಾಗದಿಂದ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ರು ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ. ಕಿಶನ್ ಶೆಟ್ಟಿ, ಮುಂಗಾರು ಆರಂಭದಲ್ಲಿ ನಾವು ನೋಡ್ತಾ ಇದ್ವಿ, ಮೀನುಗಾರರಿಗೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ರು, ತೂಫಾನ್ ಸೃಷ್ಟಿ ಆಗ್ತಾ ಇತ್ತು. ಅಂದ್ರೆ ಕರಾವಳಿ ಭಾಗ ಅಂದ್ರೆ ಬೇಸಿಕ್ಲಿ ಅಲ್ಲಿ ಮಳೆ ಪ್ರಮಾಣ ಜಾಸ್ತಿ ಬೀಳುತ್ತೆ. ಬಟ್ ಈ ಸತಿ ಯಾವ ತರ ಅಭಾವ ಕಾಡ್ತಾ ಇದೆ? ಶರ್ಮಿತಾ, ಇವತ್ತಿನ ದಿನಕ್ಕೆ ಕಳೆದ ವರ್ಷವನ್ನ ಹೋಲಿಕೆ ನೋಡೋದಾದ್ರೆ ಬಹಳಷ್ಟು ಮಳೆ ಸುರಿದಿತ್ತು. ತೀವ್ರವಾದಂತಹ ಮಳೆ, ಒಂದರ ಮಟ್ಟಿಗೆ ದಟ್ಟ ಮಳೆಗಾಲ ಅಂತ ಹೇಳಿ ಜೂನ್ ಆರಂಭದಲ್ಲೇ ಎಲ್ಲರೂ ಕೂಡ ಭಾವಿಸಿದ್ರು. ಅಷ್ಟರ ಮಟ್ಟಿಗೆ ತೀವ್ರತೆಯನ್ನ ಮಳೆ ಹೊಂದಿತ್ತು. ಆದ್ರೆ ಈ ಬಾರಿ ಅಂತಹ ನಿರೀಕ್ಷಿತ ಮಳೆ ಆರಂಭಗೊಂಡಿಲ್ಲ. ಯಾಕಂದ್ರೆ ಕಳೆದ ಬಾರಿ ಮೇ 15ರ ವೇಳೆಗೆ ಇಡೀ ಒಳ್ಳೆಯ ನೀರಾಗಿತ್ತು ಮತ್ತು ಮಳೆಗಾಲ ಆರಂಭದ ಮುನ್ಸೂಚನೆ ಸಿಕ್ಕಿತ್ತು. ಆದ್ರೆ ಇವಾಗ ಜೂನ್ 12 ಆಗ್ತಾ ಬರ್ತಾ ಇದೆ. ಆದ್ರೂ ಕೂಡ ಮಳೆಗಾಲದ ಸ್ವಲ್ಪ ಮಟ್ಟಿನ ವಾತಾವರಣ ಮಾತ್ರ ಕಂಡು ಬರ್ತಾ ಇದೆ. ಎಲ್ಲೆಡೆ ನೀರು ತುಂಬಿಕೊಂಡಿದೆ. ಅಂತಹ ವಾತಾವರಣ ಸದ್ಯಕ್ಕೆಲ್ಲ. ನದಿ, ಹಳ್ಳ, ತೊರೆಗಳಲ್ಲಿ ಈ ವೇಳೆಗಷ್ಟೇ ನೀರು ಬಹಳಷ್ಟು ಮಂದಗತಿಯಲ್ಲಿ ಹರಿಬೇಕಾಗಿತ್ತು. ಆದ್ರೆ ಇನ್ನೂ ಕೂಡ ನಿಧಾನಗತಿಯ ಹರಿವನ್ನು ನಾವು ಕಾಣ್ತಾ ಇದ್ದೇವೆ. ಯಾಕಂದ್ರೆ ಪಶ್ಚಿಮ ಘಟ್ಟದಲ್ಲಿ ಇನ್ನೂ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆ ಬಂದಿಲ್ಲ. ಎಲ್ಲ ಹಳ್ಳ ತೊರೆಗಳು ಕೂಡ ತುಂಬಿ ಹರಿತಾ ಇಲ್ಲ. ಇದು ಎಲ್ಲೋ ಒಂದ್ ಕಡೆ ಅಂತರ್ಜಲಕ್ಕೆ ಮುಂದಿನ ಭವಿಷ್ಯಕ್ಕೆ ಮಾರಕ ಅನ್ನೋದು ಪರಿಸರ ತಜ್ಞರ ಅಭಿಪ್ರಾಯ. ಯಾಕಂದ್ರೆ ಈಗಾಗಲೇ ಹವಾಮಾನ ಇಲಾಖೆ ಒಂದು ಮುನ್ಸೂಚನೆ ಕೊಟ್ಟಿದೆ, ಈ ಬಾರಿ ಮಾನ್ಸೂನ್ ನಲ್ಲಿ ಕೊರತೆ ಉಂಟಾಗಬಹುದು ಅಂತ ಹೇಳಿ. ಅದರ ನಿರೀಕ್ಷಿತವಾದ ನಾವು ಏನ್ ನೋಡ್ತಾ ಇದ್ದೇವೋ ಅದೇ ಮಾದರಿಯಲ್ಲಿ ಇದೀಗ ಮಳೆ ಕೂಡ ಸುರಿತಾ ಇಲ್ಲ. 2 ದಿನಗಳ ಕಾಲ ರೆಡ್ ಅಲರ್ಟ್ ಅನ್ನ ಕೊಟ್ಟರು ಕೂಡ ಯಾವುದೇ ರೀತಿಯಾಗಿ ಜಿಲ್ಲೆಯ ಬೇರೆ ಬೇರೆ ಭಾಗಗಳಲ್ಲಿ ತೀವ್ರ ತರದ ಮಳೆ ಇರಲಿಲ್ಲ. ಕೇವಲ ತುಂತುರು ಮಳೆ ಇರುವಂತದ್ದು. ಇದರೆಲ್ಲ ಎಫೆಕ್ಟ್ ಆಗ್ತಾ ಇರುವಂತದ್ದು ಈಗ
ಜೀವಜಲದ ಮೇಲೆ, ಜೊತೆಗೆ ಜಲಚರಗಳ ಮೇಲೆ. ಯಾಕಂದ್ರೆ ಸಮುದ್ರದಲ್ಲಿ ಇಷ್ಟರ ವೇಳೆಗೆ ಆ ನಾಡದೋಣಿ ಮೀನುಗಾರಿಕೆ ಆರಂಭವಾಗಬೇಕಾಗಿತ್ತು. ಜೂನ್ 1ನೇ ತಾರೀಕು ಅದು ಯಾಂತ್ರೀಕೃತ ಬೋಟ್ಗಳು ಆ ಋತು ಅಂತ್ಯವಾಗುತ್ತೆ. ಆ ಬಳಿಕ ನಾಡದೋಣಿ ಮೀನುಗಾರಿಕಾ ಬೋಟ್ಗಳು ಸಮುದ್ರಕ್ಕೆ ಇಳಿಯುತ್ತೆ. ಆದ್ರೆ ಅವರಿಗೆ ಇಂತಿಷ್ಟೇ ದೂರ ಅಂತ ಹೇಳಿ ಈಗಾಗಲೇ ಗೈಡ್ಲೈನ್ಸ್ ಅನ್ನು ಕೊಡಲಾಗಿರುತ್ತೆ. ಸುಮಾರು 1400 ಬೋಟ್ಗಳು ಆ ದೋಣಿಗಳು ಇರುವಂತದ್ದು, ಅವುಗಳು ಸಮುದ್ರಕ್ಕೆ ಇಳಿಬೇಕಾಗಿತ್ತು. ಆದ್ರೆ ಇದೀಗ ಮಳೆ ಆರಂಭಗೊಂಡಿಲ್ಲ, ಸಮುದ್ರ ಮಂಥನವಾಗಿಲ್ಲ, ಸಮುದ್ರದಲ್ಲಿ ತೂಫಾನ್ ಆಗಿಲ್ಲ. ಹಾಗಾಗಿ ಆ ಮೀನುಗಾರಿಕೆ ಕೂಡ ಈಗ ಕುಂಠಿತ ಆಗಿದೆ. ಇನ್ನೂ 2 ವಾರಗಳ ಕಾಲ ಕಾದು ನೋಡುವ ತಂತ್ರವನ್ನ ಕೂಡ ಮೀನುಗಾರರು ಎದುರಿಸ್ತಾ ಇದ್ದಾರೆ. ಇನ್ನು ಭತ್ತದ ಬೆಳೆಗೂ ಕೂಡ ಸಾಕಷ್ಟು ಹಾನಿ ಈ ಮಳೆಯ ಕೊರತೆ ಅಂತ ಹೇಳ್ಬೋದು. ಯಾಕಂದ್ರೆ ಇದೇ ಮಳೆಯನ್ನ ನಂಬಿಕೊಂಡು ಆ ಎಣೆಲು ಭತ್ತದ ಕೃಷಿಯನ್ನ ಮಾಡ್ತಾ ಇದ್ರು. ಸದ್ಯಕ್ಕೆ ಮಳೆ ಬರ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಮಳೆ ಆದ್ರೂ ಬರ್ಲಿ ಎಂಬ ಆಶಯ ಸದ್ಯಕ್ಕೆ ಕೃಷಿಕರು ಮತ್ತು ಮೀನುಗಾರರಾಗಿರುವಂತದ್ದು.